ಗೀತಾ, ನಮ್ಮ ಸುಮತಿಗೆ ಆದಷ್ಟು ಬೇಗ ಮದುವೆ ಮಾಡಿಬಿಡ್ಬೇಕು ಕಣೆ. ಒಳ್ಳೊಳ್ಳೆ ಸಂಬಂಧಗಳು ಬರ್ತಾ ಇದೆ. ನೀನು ಯಾಕೆ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊತಿಲ್ವಲ್ಲ? ನನಗಂತೂ ಅವಳಿಗೆ ಮದುವೆ ಮಾಡೋಕ್ಕೆ ಭಯ ಆಗೋಗಿದೆ. ನಾನು ಎಷ್ಟು ಹೇಳ್ತೀನಿ ಅವಳಿಗೆ, ಜಾಸ್ತಿ ಮಾತಾಡಬೇಡ, ಯಾರಾದರೂ ಏನಾದರೂ ಕೇಳಿದ್ರೆ ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು ಅಂತ. ಇವಳು ಹಿಂದಿಂದು ಮುಂದಿಂದು ಎಲ್ಲ ಸೇರಿಸಿ ವಿವರವಾಗಿ ಹೇಳ್ಬಿಟ್ಟು ಬರ್ತಾಳೆ. ನಾಳೆ ಗಂಡವ್ರ ಮುಂದೆ ಏನೇನು ಹೇಳ್ತಾಳೆ ಅನ್ನೋದೇ ಭಯ. ಹಾಗೆಲ್ಲ ಏನೂ ಆಗಲ್ಲ. ಅವಳನ್ನ ನಾನು ನಾಳೆ ರೆಡಿ ಮಾಡು. ಶಾಸ್ತ್ರಿಗಳು ಒಂದು ಸಂಬಂಧನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಸರಿ ಆಯಿತು. ಮಾರದಿನ ಸುಮತಿ ನೋಡೋಕ್ಕೆ ಗಂಡಿನ ಕಡೆಯವ್ರು ಬಂದಿರ್ತಾರೆ. ಇವಳೆ ನನ್ನ ಮಗಳು ಸುಮತಿ. ನೋಡೋಕೆ ತುಂಬ ಲಕ್ಷಣವಾಗಿದ್ದಾಳೆ. ಅಷ್ಟೇ ಅಲ್ಲ ಸುಬ್ಬಮ್ಮನವ್ರೆ, ತುಂಬಾ ಬುದ್ಧಿವಂತೆ ಕೂಡ. ಏನೋತಿದ್ಯಮ್ಮ ನೀನು? ನಾನು ಡಿಗ್ರಿ ಮಾಡಿದ್ದೀನಿ. MA ಮಾಡಬೇಕು ಅಂತ ನಮ್ಮ ಅಪ್ಪನ ಕೇಳಿದೆ. ಸುಮ್ಮನೆ ಯಾಕೆ ಹಣ ವೇಸ್ಟು, ಮದುವೆ ಆದಮೇಲೆ ಅವರೇ ಓದಿಸ್ತಾರೆ ಬಿಡು ಅಂದರು. ಅದಕ್ಕೆ ಸುಮ್ಮನಾದೆ. ಮದುವೆ ಆದಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಏನಾದರೂ ಇಷ್ಟಪಡ್ತೀಯಮ್ಮ ನೀನು? ಇಲ್ಲಪ್ಪ, ನನಗೆ ಮನೇಲಿರೋಕ್ಕೆ ಇಷ್ಟ. ನಾನು ಮನೇಲೇ ಇರ್ತೀನಿ. ಹೇಗೂ ನಿಮ್ಮ ಮಗ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಷ್ಟೇ ಸಾಕು. ನಮಗೂ ಮನೇನ ಚೆನ್ನಾಗಿ ನೋಡ್ಕೊಳ್ಳೋ ಸೊಸೆನೇ ಬೇಕಿತ್ತು. ಇನ್ನೇನಾದರೂ ಕೇಳೋದಿದೆಯಾ? ನಮ್ಮಮ್ಮ ಹೇಳಿದ್ರು ಹಾಡು ಬರುತ್ತಾ, ಅಡುಗೆ ಮಾಡೋಕ್ಕೆ ಬರುತ್ತಾ ಅಂತೆಲ್ಲ ಕೇಳ್ತಾರೆ. ಯಾವುದಾದ್ರೂ ಒಂದು ಹಾಡು ಕಲ್ತ್ಕೊ ಅಂತ. ಅದಕ್ಕೆ ನೀವಿವತ್ತು ಬರ್ತೀರಾ ಅಂತ ನಾನು ಎಣ್ಣೆ ಕಷ್ಟಪಟ್ಟು ಹಾಡು ಕಲ್ತಿದ್ದೀನಿ. ಹೇಳ ಅಮ್ಮ, ಇವಳೇನಮ್ಮ, ಒಂದು ಕೇಳಿದ್ರೆ 10 ಮಾತಾಡ್ತಾಳೆ. ಇವಳಂತೂ ನನಗೆ ಬೇಡ. ಇರಲಿ ಬಿಡಮ್ಮ, ಪರವಾಗಿಲ್ಲ. ಶಾಸ್ತ್ರಿಗಳೇ, ನಾವಿನ್ನು ಬರ್ತೀವಿ. ಮನೆಗೆ ಹೋದ್ಮೇಲೆ ನಮ್ಮ ಅಭಿಪ್ರಾಯ ಏನು ಅಂತ ತಿಳಿಸ್ತೀವಿ. ಲೇ ಸುಮತಿ, ನಿನಗೆ ಎಷ್ಟು ಸತಿ ಹೇಳೋದೆ ಅವ್ರಿಗೆ ಏನು ಕೇಳ್ತಾರೋ ಅದಕ್ಕೆ ಮಾತ್ರ ಉತ್ತರ ಕೊಡು ಅಂತ. ಸರಿ, ನಾನಿನ್ ಬರ್ತೀನಿ. ಏನೇ ಇದು ಗೀತಾ, ಇವಳು ಈ ರೀತಿ ಮಾತಾಡ್ತಾಳೆ? ನಾನು ನಿಮಗೆ ಮೊದಲೇ ಹೇಳಿದ್ದೆ, ಇವಳು ಗಂಡವ್ರ ಎದುರುಗಡೆ ಏನು ಮಾತಾಡ್ತಾಳೋ ಭಯ ಆಗುತ್ತೆ ಅಂತ. ನೀವೇ ಕೇಳಲಿಲ್ಲ. ಹಾಗಂತ ಬೆಳೆದಿರೋ ಹೆಣ್ಮಗಳನ್ನ ಎಷ್ಟು ದಿನ ಅಂತ ಮನೇಲಿ ಇಟ್ಕೋತೀಯ ಹೇಳು? ಸರಿ ಬಿಡು, ಅವಳಿಗೆ ಇನ್ನೊಂದು ಸ್ವಲ್ಪ ಬುದ್ಧಿ ಹೇಳು. ಹೀಗೆ ಸ್ವಲ್ಪ ದಿನಗಳಾದ್ಮೇಲೆ ಸುಮತಿನ ನೋಡೋಕೆ ಅಂತ ಮತ್ತೊಬ್ಬರು ಗಂಡಿನ ಕಡೆಯವ್ರು ಬರ್ತಾರೆ. ಈ ಸರಿ ಗೀತಾ ತನ್ನ ಮಗಳು ಸುಮತಿಗೆ ಅವ್ರು ಏನೇ ಕೇಳಿದ್ರು ಇಷ್ಟೇ ಹೇಳಬೇಕು, ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿರ್ತಾಳೆ. ಏನಮ್ಮ ನಿನ್ನ ಹೆಸರು? ಅವಳಿಗೆ ಸ್ವಲ್ಪ ನಾಚಿಕೆ, ಜೊತೆಗೆ ಭಯ ಕೂಡ. ಪರವಾಗಿಲ್ಲ, ನಿನ್ನ ಹೆಸರು ಹೇಳು ಸಾಕು. ಸುಮತಿ. ಮುದ್ದಾಗಿದೆ. ಏನು ಓದಿದ್ಯಾ? ನಮ್ಮ ಕೈಲಿ ಜಾಸ್ತಿ ಓದ್ಸೋಕ್ಕಾಗಿಲ್ಲ, ಡಿಗ್ರಿವರೆಗೂ ಓದಿಸಿದ್ದೀವಿ ಅಷ್ಟೇ. ಇರ್ಲಿ ಬಿಡಿ, ಪರವಾಗಿಲ್ಲ. ಹುಡುಗಿ ಡಿಗ್ರಿ ಮಾಡಿದಾಳಲ್ಲ ಸಾಕು. ಹುಡುಗಿಗೆ ತುಂಬ ನಾಚಿಕೆ ಅನ್ಸುತ್ತೆ. ಹೌದು, ಅವಳು ಅಷ್ಟೊಂದು ಮಾತಾಡಲ್ಲ, ಎಷ್ಟು ಬೇಕೋ ಅಷ್ಟೇ. ಇರಲಿ ಬಿಡಿ, ಹೆಣ್ಮಕ್ಳು ಅಂದರೆ ಹಾಗೆ ಗಂಭೀರವಾಗಿರಬೇಕು. ನಮಗಂತೂ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ನನ್ನ ಮಗನ ಹೆಸರು ಸುರೇಶ್ ಅಂತ. ಮನೇಲಿ ನಾವಿಬ್ಬರೇ ಇರೋದು. ಇವನು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ದಾನೆ. ಸ್ವಂತ ಮನೆ ಇದೆ, ಓಡಾಡೋಕ್ಕೆ ಕಾರ್ ಇದೆ. ನಮ್ಮ ಮಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ನಮಗಿನ್ನೇನು ಬೇಡ. ಹಾಗೂ ಹೀಗೂ ಸ್ವಲ್ಪ ದಿನಗಳಲ್ಲೇ ಸುರೇಶ್ ಸುಮತಿ ಮದುವೆ ಆಗುತ್ತೆ. ಮದುವೆ ಆದಮೇಲೆ ಸುಬಮ್ಮ, ಓ ಜಯ, ಬಾ. ಮದುವೆಗಂತೂ ಬರಲಿಲ್ಲ, ಈಗ ಮನೆಗಾದರೂ ಬಂದಿಯಲ್ಲ. ಮದುವೆಗೆ ಬರೋಕ್ಕಾಗಿಲ್ವಲ್ಲ, ಅದಕ್ಕೆ ನಿನ್ನ ಸೊಸೆ ಹೆಂಗಿದ್ದಾಳೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಾ, ಕೂತ್ಕೋ ಬಾ. ಸುಬಮ್ಮ, ಎಲ್ಲ ನಿನ್ನ ಸೊಸೆ? ಒಳಗಡೆ ಇದ್ದಾಳೆ, ತಡಿ ಕರಿತೀನಿ. ಸುಮತಿ, ಸುಮತಿ. ಸುಬಮ್ಮ, ನಿನ್ನ ಸೊಸೆ ತುಂಬ ಚೆನ್ನಾಗಿದ್ದಾಳೆ ಕಣೆ. ಮತ್ತೆ ನನ್ನ ಸೆಲೆಕ್ಷನ್ ಅಂದರೆ ಸುಮ್ಮನೆನಾ? ಸುಮತಿ, ಹೋಗಮ್ಮ, ಇಬ್ಬರಿಗೂ ಕಾಫಿ ಮಾಡ್ಕೊಂಡು ಬಾ. ಸುಮತಿ, ನನಗೆ ಕಾಫಿಗೆ ಸಕ್ಕರೆ ಬೇಡ. ಓಹೋ, ನಿಮಗೆ ಶುಗರ್ ಇದೆಯಾ? ಅದಕ್ಕೆ ಸಕ್ಕರೆ ಬೇಡ ಅಂತ ಹೇಳ್ತಿದ್ದೀರಾ? ನಮ್ಮೂರಲ್ಲೂ ಒಬ್ರಿಗೆ ಶುಗರ್ ಇತ್ತು. ಅವ್ರು ಯಾವಾಗಲೂ ಮದುವೆ ಮನೆಗೆ ಬಂದರೆ ಸ್ವೀಟ್ ಬೇಡ ಅಂತ ಅನ್ನೋರು. ಆ ಸ್ವೀಟ್ ಎಲ್ಲ ನಾನು ಇಸ್ಕೊಂಡು ತಿಂತ ಆಯ್ತೆ. ಸುಮತಿ, ತಮಾಷೆ ಸಾಕು, ಹೋಗು ಕಾಫಿ ತಗೊಂಡು ಬಾ. ಅಯ್ಯೋ ಅತ್ತೆ, ನಾನು ತಮಾಷೆ ಮಾಡಲಿಲ್ಲ, ನಿಜಕ್ಕೂ ಅವ್ರಿಗೆ ಸಕ್ಕರೆ ಕಾಯಿಲೆ ಇತ್ತು ಅತ್ತೆ. ಇವಳು ಏನಪ್ಪ ಹೀಗಾಡ್ತಿದ್ದಾಳೆ? ನನ್ನ ಫ್ರೆಂಡ್ ಬೇರೆ ಮನೆಗೆ ಬಂದಿದ್ದಾಳೆ.
ಅದು ಇವಳನ್ನ ನೋಡಕ್ಕೆ ಬಂದಿದ್ದಾಳೆ. ಇವಳು ಯಾಕೆ ಈ ಥರ ಮಾತಾಡ್ತಿದ್ದಾಳೆ? ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನೀನು ಹೋಗಿ ಕಾಫಿ ತಗೊಂಡ್ ಬಾ. ಅತ್ತೆ, ಜಾಸ್ತಿ ಯೋಚನೆ ಮಾಡಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ ಅತ್ತೆ. ನಮ್ಮೂರಲ್ಲೊಬ್ರು ಸುಮತಿ, ನಾನು ಹೇಳಿದ್ ಕೇಳಿಸ್ತು ತಾನೆ? ಹೋಗಿ ಕಾಫಿ ತಗೊಂಡ್ ಬಾ ಅಂದೆ. ಸರಿ ಅತ್ತೆ. ಏನೇ ಇತ್ತು ಸುಬ್ಬಮ್ಮ, ನಿನ್ ಸೊಸೆ ಒಂದು ಕೇಳಿದ್ರೆ 10 ಮಾತಾಡ್ತಾಳಲ್ಲೇ? ಅಮ್ಮ, ಏನಮ್ಮ ಒಬ್ಳೆ ಏನೋ ಯೋಚನೆ ಮಾಡ್ತಾ ಕೂತಿದ್ಯಾ? ಸುರೇಶ, ನಾವು ಸುಮತಿ ನೋಡಕ್ ಹೋದಾಗ ಎಷ್ಟು ಗಂಭೀರವಾಗಿದ್ಲು. ಯಾಕೋ ಇಲ್ಲಿಗೆ ಬಂದ್ಮೇಲೆ ಇಷ್ಟೊಂದು ಮಾತಾಡೋದು ಕಲ್ತ್ಕೊಂಡಿದ್ದಾಳೆ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಹೌದು ಅಮ್ಮ, ನಾನು ತುಂಬ ಸರಿ ಹೇಳಿದ್ದೀನಿ ಅವಳಿಗೆ, ಯಾರಾದರೂ ಏನಾದರೂ ಕೇಳಿದ್ರೆ ಏನು ಕೇಳ್ತಾರೋ ಅದಕ್ಕೆ ಮಾತ್ರ ಉತ್ತರ ಕೊಡು, ಬಾಕಿದೆಲ್ಲ ಮಾತಾಡಬೇಡ ಅಂತ. ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅವಳು. ಇವತ್ತು ಏನಾಯ್ತು ಗೊತ್ತಾ? ನನ್ನ ಫ್ರೆಂಡ್ ಜಯ ಇದ್ದಾಳಲ್ಲ, ಅವಳು ಮನೆಗೆ ಬಂದಿದ್ಲು. ನನಗೆ ಮದ್ವೆಗೆ ಬರೋಕ್ಕಾಗಲಿಲ್ಲ, ಅದಕ್ಕೆ ನಿನ್ನ ಸೊಸೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ. ನಾನು ಜಯ ಮಾತಾಡ್ತಿದ್ವಿ. ನಾನು ಸುಮತಿಗೆ ಕಾಫಿ ತಗೊಂಡು ಬಾ ಅಂತ ಹೇಳಿದೆ. ಅವಳಂದ್ಲು, ನೋಡಮ್ಮ ನನಗೆ ಸಕ್ಕರೆ ಹಾಕಬೇಡ ಅಂತ. ಅಷ್ಟಕ್ಕೆ ಇವಳು, ನಿಮಗೆ ಸಕ್ಕರೆ ಕಾಯಿಲೆ ಇದೆಯಾ? ನಮ್ಮೂರಲ್ಲೂ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಇತ್ತು ಅಂತ ಪುರಾಣ ಶುರು ಮಾಡ್ಕೊಂಡ್ಲು. ಸುಮತಿ, ನಿನಗೆ ಎಷ್ಟು ಸತಿ ಹೇಳಬೇಕು, ಯಾರಾದರೂ ಏನಾದರೂ ಕೇಳಿದ್ರೆ ಅವ್ರು ಏನು ಕೇಳ್ತಾರೋ ಅದಕ್ಕೆ ಮಾತ್ರ ಉತ್ತರ ಕೊಡು. ಯಾಕೆ ಇಲ್ಲದೆ ಇರೋ ಮಾತೆಲ್ಲ ಯಾಕೆ ಆಡ್ತೀಯಾ? ಸರಿ. ಸುಮತಿಗೆ ತನ್ನ ಅತ್ತೆ ಗಂಡ ಎಲ್ಲರೂ ಎಷ್ಟು ಹೇಳಿದ್ರು ಅವಳ ಅರ್ಥನೇ ಮಾಡ್ಕೋತಿರಲ್ಲ. ಏನಾದರೂ ಬೈದ್ರೆ ಅಲ್ಲಿಂದ ಜಾಗನೇ ಖಾಲಿ ಮಾಡಿಬಿಡ್ತಿದ್ಲು. ಹೀಗೆ ಸ್ವಲ್ಪ ದಿನಗಳು ಕಳೀತು. ಒಂದಿನ, ತರಕಾರಿ ಬೇಕಮ್ಮ, ತರಕಾರಿ ಏನ್ ಬೇಕು? ಕ್ಯಾರೆಟ್ ಇದೆಯಾ? ಅಯ್ಯೋ, ಕ್ಯಾರೆಟ್ ಇಲ್ವಲ್ಲ. ಕ್ಯಾರೆಟ್ ಇಲ್ವಾ? ಅಯ್ಯೋ, ಕ್ಯಾರೆಟ್ ಎಷ್ಟು ಒಳ್ಳೇದು ಅಂತ ನಿಮ್ಗೇನಾದರೂ ಗೊತ್ತಾ? ನೀವು ಅದನ್ನು ಬಿಟ್ಬಿಟ್ಟು ಬಾಕಿದೆಲ್ಲ ತಂದಿದ್ದೀರಲ್ಲ. ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸುಮತಿ, ತರಕಾರಿ ಅವನು ಕ್ಯಾರೆಟ್ ಇಲ್ಲ ಅಂತ ಹೇಳಿದ್ಮೇಲೆ ನೀನು ವಾಪಸ್ ಬರಬೇಕು ತಾನೆ? ಅವನ ಹತ್ರ ಏನು ಮಾತು ನಿನಗೆ? ನಡಿ ಮನೆಗೆ. ಸರಿ ಆತ. ಹೀಗೆ ಸುಮತಿ ರೋಡಲ್ಲಿ ಯಾರೇ ಸಿಕ್ಕಿರ್ಲಿ, ಮನೆಗೆ ಯಾರೇ ಬರಲಿ, ಅವಶ್ಯಕತೆಗಿಂತ ಹೆಚ್ಚಾಗಿ ಮಾತಾಡ್ತಾ ಇರ್ತಾಳೆ. ಸುಮತಿ, ನಿನಗೆ ಓಲೆ ಕೊಡ್ಸೋದ್ನಲ್ಲ, ಇಷ್ಟ ಆಯ್ತಾ? ಹಾಂ ರೀ, ತುಂಬ ಇಷ್ಟ ಆಯಿತು. ನಾನು ಹಾಂ, ಸಾಕು, ನನಗೆ ತುಂಬ ಕೆಲಸ ಇದೆ. ನಾನು ಆಫೀಸಿಗೆ ಹೋಗ್ತೀನಿ. ನೀನು ಬಸ್ ಬಂದಮೇಲೆ ಮನೆಗೆ ಹೋಗು, ಸರಿನಾ? ನಾನು ನೀನು ಬರ್ತೀನಿ. ನನಗೆ ಈ ಥರ ಓಲೆ ತಗೋಬೇಕು ಅಂತ ತುಂಬ ದಿವಸದಿಂದ ಆಸೆ ಇತ್ತು ಅಂತ ಹೇಳೋಣ ಅಂತ ಹೋದೆ. ಕೇಳಿಸ್ಕೊಳ್ಳದೆ ಹಾಗೆ ಹೊಟ್ಟೋದ್ರು. ಓ ಸುಮತಿ, ನೀನೇನಮ್ಮ ಇಲ್ಲಿ? ಓ ನಿರ್ಮಲಾ ಆಂಟಿ, ಅದು ನೆಕ್ಸ್ಟ್ ವೀಕು ನನ್ನ ಬರ್ತ್ಡೇ ಇದೆ. ಅದಕ್ಕೆ ನಮ್ಮನೆಯವರು ನನಗೆ ಚಿನ್ನದ ಓಲೆ ಕೊಡ್ಸೋಣ ಅಂತ ಕರ್ಕೊಂಡು ಹೋಗಿದ್ರು. ಅವರು ಹೊತ್ತಾಗುತ್ತೆ ಅಂತ ಆಫೀಸಿಗೆ ಹೋದರು. ನಾನು ಬಸ್ ಕಾಯ್ತಾ ನಿಂತ್ಕೊಂಡೆ. ಹೌದಾ, ಒಳ್ಳೆಯದು. ಆಂಟಿ, ನನ್ನ ಓಲೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ತೋರಿಸ್ಲಾ? ಅಯ್ಯೋ ಇಲ್ಲೆಲ್ಲ ಬೇಡಮ್ಮ, ಸಂಜೆ ಮನೆಗೆ ಬರ್ತೀನಿ, ಅಲ್ಲೇ ನೋಡ್ತೀನಿ, ಸರಿನಾ? ಸರಿ, ನನ್ನ ಮಗಳ ಮನೆಗೆ ಹೋಗ್ತಾ ಇದ್ದೀನಿ, ಸಂಜೆ ಸಿಗ್ತೀನಿ. ಸರಿ ಆಂಟಿ. ಜೋಪಾನ ಸುಮತಿ, ಒಬ್ಳೆ ಬೇರೆ ಹೋಗ್ತಿದ್ಯಾ, ಹುಷಾರು. ಹಾಂ ಸರಿ ಆಂಟಿ, ನಾನು ಹುಷಾರಾಗಿ ಹೋಗ್ತೀನಿ, ನೀವೇನೂ ಯೋಚನೆ ಮಾಡಬೇಡಿ. ಹೋದ ತಕ್ಷಣ ಓಲೆನ ಬೀರಿನಲ್ಲಿ ಇಟ್ಬಿಡ್ತೀನಿ. ಬೀರುಕಿನ ನಾನು ಯಾವಾಗಲೂ ಬೆಡ್ ಕೆಳಗಡೆನೇ ಇಡೋದು, ಯಾರಿಗೂ ಗೊತ್ತೇ ಆಗಲ್ಲ ಅಂತೀನಿ. ಆಯಿತು, ಹುಷಾರಾಗಿ ಮನೆಗೆ ಹೋಗು, ನನಗೆ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ಸುಮತಿ ನಿರ್ಮಲಾ ಹತ್ರ ಮಾತಾಡಿದ್ದನ್ನೆಲ್ಲ ಅಲ್ಲೊಬ್ಬ ಕಳ್ಳ ನಿಂತ್ಕೊಂಡು ಕೇಳಿಸ್ಕೊತಾನೆ. ಅವನು ಸುಮತಿನ ಫಾಲೋ ಮಾಡ್ತಾ ಇರ್ತಾನೆ. ಇವಳು ಓಲೆ ಎಲ್ಲಿಡ್ತಾಳೆ ಅನ್ನೋದನ್ನೆಲ್ಲ ಹೇಳಿದ್ಲು, ಮನೆ ಅಡ್ರೆಸ್ ಎತ್ ಹೇಳಿಲ್ವಲ್ಲ, ಹೆಂಗ್ ತಿಳ್ಕೊಳ್ಳೋದು? ಓ, ಈಗ ಹೋದ್ರಲ್ಲ ಅವರು ನಿರ್ಮಲಾ ತಾನೆ? ಹಾ ಹೌದು, ಅವರು ನಮ್ಮನೆ ಎದುರುಗಡೆನೇ ಇರೋದು. ಹೌದಾ, ನೀವು ಯಾವ ಏರಿಯಾದಲ್ಲಿರೋದು ಹೇಳಿ? ಸುಮತಿ ಡೋರ್ ನಂಬರಿಂದ ಹಿಡಿದು ಎಲ್ಲ ಅಡ್ರೆಸ್ಸು ಆ ಕಳ್ಳನಿಗೆ ಹೇಳ್ತಾಳೆ. ಓಹೋ ಸರಿ, ನಾನು ಯಾರನ್ನೋ ತಪ್ಪು ತಿಳ್ಕೊಂಡಿದ್ದೀನಿ. ಆ ನಿರ್ಮಲಾ ಆಂಟಿ ಇವರಲ್ಲ. ಸರಿ, ನಾನೇನು ಬರ್ತೀನಿ. ಆ ಕಳ್ಳ ಎಲ್ಲ ವಿಷಯ ತಿಳ್ಕೊಂಡು ವಾಪಸ್ ಹೋಗ್ತಾನೆ. ಸುರೇಶ, ರೆಡಿನಾ? ಹೊತ್ತಾಗುತ್ತೆ. ಅಮ್ಮ, ಸುಮತಿ ಇನ್ನೂ ರೆಡಿ ಆಗಿಲ್ಲ. ಅಯ್ಯೋ, ಸುಮತಿನ ಕರ್ಕೊಂಡು ಹೋಗೋದು ಬೇಡ ಸುರೇಶ. ಇವಳು ನೋಡಿದ್ರೆ ಅಷ್ಟೊಂದು ಮಾತಾಡ್ತಾಳೆ.
ಸುಮ್ಮನೆ ನನ್ನ ತಂಗಿ ಮನೆಯವರೆಲ್ಲ ಆಡ್ಕೊಂಡು ನಗ್ತಾರೆ ಆಮೇಲೆ. ಅದು ಸರಿನೇ. ಸುಮತಿ ನೋಡು, ನಾನು ಸುರೇಶ ನನ್ನ ತಂಗಿ ಮಗನ ಮದುವೆಗೆ ಹೋಗ್ತಾ ಇದ್ದೀವಿ. ನಾಳೆ ಬರ್ತೀವಿ. ಮನೆ ಕಡೆ ಹುಷಾರು. ಅಂದ್ರೆ ಮನೇಲಿ ನಾನು ಒಬ್ಬಳೇ ಇರಬೇಕಾ? ಅಯ್ಯೋ, ನಂಗೆ ಒಬ್ಬಳೇ ಇರೋಕ್ಕೆ ಭಯ ಆಗುತ್ತೆ ಅತ್ತೆ. ಹಿಂದೆ ಒಂದ್ಸರಿ ನಮ್ಮ ಅಪ್ಪ ಅಮ್ಮ. ಅಯ್ಯೋ ಸಾಕು ನಿಲ್ಸು, ಯಾವಾಗ ನೋಡಿದ್ರು ವಟ ಅನ್ಬೇಡ. ನೋಡು, ಮನೆ ಕಡೆ ಹುಷಾರು. ಮನೆ ಬಾಗಿಲು ತೆಗೆದು ಆಚೀಚೆ ಹೋದ್ಯಾ, ಯಾರ ಹತ್ರನೂ ಜಾಸ್ತಿ ಮಾತಾಡ್ಬೇಡ, ಗೊತ್ತಾಯ್ತಾ? ಸರಿ. ಅಮ್ಮ ನಡಿ ಹೋಗೋಣ. ಸುಮತಿ ಅತ್ತೆ ಮತ್ತೆ ಗಂಡ ಇಬ್ರು ಕಾರಲ್ಲಿ ಹೋಗಿರೋದನ್ನ ಆ ಕಳ್ಳರು ನೋಡ್ತಾರೆ. ಅಯ್ಯೋ, ಸ್ಟವ್ ಮೇಲೆ ಹಾಲಿಟ್ಟಿದ್ದೆ, ಆಫ್ ಮಾಡ್ಬಿಟ್ಟು ಬರೋಣ ಅನ್ನೋಷ್ಟೊತ್ತಿಗೆ ಇವರಿಬ್ರು ಹೊರಟೆ ಹೋಗಿದಾರಲ್ಲ. ಏನ್ರಿ ಸುಮತಿ, ತಿಂಡಿ ಆಯ್ತಾ? ಇಲ್ಲ ರೀ, ಈಗ ತಿನ್ಬೇಕು. ನಮ್ಮತ್ತೆ ನನ್ನ ಗಂಡ ಇಬ್ರು ನಮ್ಮತ್ತೆ ತಂಗಿ ಮಗನ ಮದುವೆಗೆ ಅಂತ ಹೋದ್ರು. ಇನ್ನವರು ನಾಳೆನೇ ಬರೋದು. ಮನೇಲಿ ಬೇರೆ ಒಬ್ಬಳೇ ಇರಬೇಕು, ಬೋರ್ ಅನ್ಸುತ್ತೆ. ಹೌದಾ, ಸರಿ, ನಾನು ಇನ್ನು ಬರ್ತೀನಿ. ಸ್ವಲ್ಪ ಅಂಗಡಿಗೆ ಹೋಗಬೇಕು. ಅಲ್ಲ, ನಾನೇನೋ ಒಬ್ಬಳೇ ಇರಬೇಕಲ್ಲ ಅಂತ ಇವಳ ಹತ್ರ ಹೇಳ್ಕೊಂಡ್ರೆ ಇವಳೇನು ಮಾತಾಡದೆ ಹಾಗೆ ಹೊಟ್ಟೋದ್ಲು. ಇನ್ನೇನು ಮಾಡೋಕ್ಕಾಗುತ್ತೆ? ಕೆಲಸ ಮಾಡ್ಕೊಳ್ಳೋದು, ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕಾಲ ಹಾಕೋದು. ಮಗ, ಈಗಲೂ ಒಬ್ಳೇ ಇದ್ದಾಳೆ ಅವಳು. ನಮ್ಮ ಕೆಲಸ ಈಗಲೇ ಮುಗಿಸ್ಕೊಳ್ಳೋಣ ಏನೋ? ಬೇಡ ಬೇಡ, ಹಗ್ಲತ್ತು ಬೇಡವೇ ಬೇಡ. ಹೇಗೂ ರಾತ್ರಿ ಅವಳು ಗಂಡ ಅವ್ರ ಅತ್ತೆ ಇರಲ್ವಲ್ಲ, ಇವಳೊಬ್ಳೇ ಇರೋ ವಿಷಯ ಗೊತ್ತಾಯ್ತಲ್ಲ, ರಾತ್ರಿ ಬರೋಣ. ಸರಿ ನಡಿ. ರಾತ್ರಿ ಸುಮತಿಗೆ ಒಳ್ಳೆ ನಿದ್ದೆ ಬಂದಿರುತ್ತೆ. ಕಳ್ಳರು ಹಿತ್ಲ ಕಡೆ ಬಾಗಿಲು ಹೊಡೆದು ಒಳಗಡೆ ಬಂದು ತಮ್ಮ ಕೆಲಸನ ಮುಗಿಸ್ಕೊಂಡು ಹೋಗ್ತಾರೆ. ಅಯ್ಯೋ, ಹಿತ್ಲ ಕಡೆ ಬಾಗಿಲು ಒಡೆದೋಗಿದೆಯಲ್ಲ, ಹೆಂಗೆ ಹೊಡೆದೋಯ್ತು? ಸುಮತಿ ಅತ್ತೆ ಬಂದ್ರಾ? ಯಾಕೆ ಸುಮತಿ, ಏನಾಯ್ತು? ಯಾಕೆ ಬೇಜಾರಾಗಿದ್ಯಾ? ರೀ, ನಾನು ರಾತ್ರಿ ಮಲ್ಕೋಬೇಕಾದ್ರೆ ಹಿತ್ಲು ಬಾಗಿಲು ಹಾಕೊಂಡೇ ಮಲ್ಕೊಂಡಿದ್ದೆ. ಬೆಳಗ್ಗೆ ಏಳೋ ಅಷ್ಟೊತ್ತಿಗೆ ಹಿತ್ಲು ಬಾಗಿಲು ಒಡೆದೋಗಿದೆ, ನನಗೆ ಗೊತ್ತೇ ಇಲ್ಲ. ಏನು, ಹಿತ್ಲು ಬಾಗಿಲು ಹೊಡೆದೋಗಿದ್ಯಾ? ಮನೆಗೆ ಯಾರಾದರೂ ಬಂದಿದ್ರೇನೆ? ಇಲ್ಲ ರೀ, ಬಂದಿಲ್ಲ. ನಾನು ಬಾಗಿಲು ಹಾಕೊಂಡು ಬಂದು ಮಲ್ಕೊಂಡ್ಬಿಟ್ಟೆ. ಬೆಳಗ್ಗೆ ಎದ್ದು ನೋಡಿದ್ರೆ ಹಿತ್ಲು ಕಡೆ ಬಾಗಿಲು ಒಡೆದೋಗಿತ್ತು. ಅಮ್ಮ, ನೀನು ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು? ಸುರೇಶ, ನನ್ನ ರೂಮಲ್ಲಿ ಇದ್ದಿದ್ದ ಜ್ಯುವೆಲರಿ ಬಾಕ್ಸ್ ಕಾಣಿಸ್ತಿಲ್ಲ ಕಣೋ. ಹಾಗೆ ನಿನ್ನ ರೂಮಲ್ಲಿ ಲ್ಯಾಪ್ಟಾಪು ಕಾಣಿಸ್ತಿಲ್ಲ. ಇವಳು ರೂಮಿಗೆ ಬಂದು ಯಾರೋ ಬೀಗ ಹೊಡೆದು ಚಿನ್ನ ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಇವಳಿಗೆ ಒಂದು ವಿಷಯನೂ ಗೊತ್ತೇ ಇಲ್ಲ ಕಣೋ. ಏನು, ನನ್ನ ಚಿನ್ನ ಎಲ್ಲ ಎತ್ಕೊಂಡು ಹೋಗಿದ್ದಾರಾ? ಅಯ್ಯೋ ದೇವ್ರೇ. ಸುಮತಿ, ಮನೆಗೆ ಯಾರನ್ನಾದ್ರೂ ಕರ್ಕೊಂಡು ಬಂದಿದ್ಯಾನೆ? ಇಲ್ಲ ರೀ. ನಾನು ಅಮ್ಮ ಹೊರಗಡೆ ಹೋಗಿರೋ ವಿಷಯನ ಯಾರಿಗಾದ್ರೂ ಹೇಳಿದ್ಯಾ? ನಿನ್ನೆ ನೀವು ಹೊರಡ್ಬೇಕಾದ್ರೆ ನಾನು ಸ್ಟವ್ ಮೇಲೆ ಹಾಲಿಟ್ಟಿದ್ದೆ. ಅದನ್ನು ಆಫ್ ಮಾಡಿಬಿಟ್ಟು ಬರೋಷ್ಟರಲ್ಲಿ ನೀವಿಬ್ಬರೇ ಹೊಟ್ಟೋಗಿದ್ರಿ. ಎದುರುಗಡೆ ಮನೆ ಸುಭದ್ರ ಎಲ್ಲ ಹೋಗ್ತಿದ್ರು. ಏನ್ರಿ ಸುಮತಿ, ತಿಂಡಿ ಆಯ್ತಾ ಅಂದರು. ನಾನು ಇನ್ನೂ ಇಲ್ಲ ರೀ, ನಮ್ಮತ್ತೆ ನನ್ನ ಗಂಡ ಇಬ್ಬರು ನಮ್ಮತ್ತೆ ತಂಗಿ ಮಗನ ಮದುವೆಗೆ ಹೋಗಿದ್ದಾರೆ, ನಾಳೆನೇ ಬರೋದು ಅಂತ ಅವಳಿಗೊಬ್ಳಿಗೆ ಹೇಳಿದ್ದು ಅಷ್ಟೇ. ಊರಿಗೆಲ್ಲ ಡಂಗುರ ಸಾರ್ಸ್ಕೊಂಬಾ, ಇನ್ನೇನಾಗುತ್ತೆ? ನೀನು ಅವಳ ಹತ್ರ ಮಾತಾಡ್ತಿರೋದನ್ನ ಯಾರಾದರೂ ಕೇಳಿಸ್ಕೊಂಡಿರ್ತಾರೆ. ಮನೇಲಿ ಯಾರು ಇಲ್ಲ ಅಂತ ಗೊತ್ತಾಗಿರುತ್ತೆ, ಅದಕ್ಕೆ ಈ ರೀತಿ ಮಾಡಿದ್ದಾರೆ. ಈಗಲಾದ್ರೂ ಗೊತ್ತಾಯ್ತಾ ಅವಶ್ಯಕತೆಗಿಂತ ಜಾಸ್ತಿ ಮಾತಾಡಿದ್ರೆ ಏನಾಗುತ್ತೆ ಅಂತ? ಇದಾದ್ಮೇಲಿಂದ ಸುಮತಿ ತನ್ನ ತಪ್ಪನ್ನು ತಿದ್ಕೊಂಡು ಅವಶ್ಯಕತೆಗಿಂತ ಜಾಸ್ತಿ ಯಾರ ಹತ್ರನೂ ಮಾತಾಡೋಕ್ಕೆ ಹೋಗ್ತಿರಲ್ಲ. ನೋಡಿದಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.